ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳಿಗೆ ಆರ್ಟ್ಸ್ ಸೈನ್ಸ್ ಕಾಮರ್ಸ್ 3 ವಿಭಾಗದ ವಿದ್ಯಾರ್ಥಿಗಳಿಗೆ ನಾಳೆ 9/5/2026 ದಿನಾಂಕದಂದು ಸೊ ಕನ್ನಡ ಬದಲಾಗಿ ಹಿಂದಿ ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ಸೊ ನಾಳೆ ವಾರ್ಷಿಕ ಪರೀಕ್ಷೆ ಇರುತ್ತೆ. ಸೊ ಇಲ್ಲಿ ಕೊಟ್ಟಿರುವಂಥ 2024ರ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಇದು. ಇಲ್ಲಿ ಕೊಟ್ಟಿರುವಂಥ ಬಹು ಆಯ್ಕೆ ಪ್ರಶ್ನೆಗಳು, ಹಾಗೆ ಮುಹಾವರೆಗಳು, ಹಾಗೆ ಖಾಲಿ ಪುಟ ಸ್ಥಳ ಮತ್ತು ಮ್ಯಾಥ್ಸ್ ಫಾಲೋಯಿಂಗ್ ಇಲ್ಲಿ ನೋಡೋಣ. ಸೊ ಈ ವಿಡಿಯೋ ತುಂಬಾ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಸೊ ಆದಷ್ಟು ವಿದ್ಯಾರ್ಥಿಗಳು ಕಡಿಮೆ ಸಂಖ್ಯೆಯಲ್ಲಿ ನೀವು ಈ ಹಿಂದಿ ಎಕ್ಸಾಮನ್ನು ಬರೀತೀರಿ, ಯಾಕಂದರೆ ಕನ್ನಡವನ್ನು ಹೆಚ್ಚಾಗಿ ವಿದ್ಯಾರ್ಥಿಗಳು ತೆಗೆದುಕೊಂಡಿರ್ತೀರಿ, ಹಾಗೆ ಅದರ ಬದಲಾಗಿ ಹಿಂದಿನ ತೆಗೆದುಕೊಂಡಿರ್ತೀರಿ. ಸೊ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ನಾವು 10 MCQನ ಯಾವ ರೀತಿ ಓದ್ಕೋಬೇಕು, ಹಾಗೆ ಟೆಕ್ಸ್ಟ್ ಬುಕ್ಕನ್ನು ಓದಬೇಕಾ ಅಥವಾ ಕ್ವಶನ್ ಬ್ಯಾಂಕನ್ನು ಓದಬೇಕು ಎಂಬುದನ್ನು ಇಲ್ಲಿ ತಿಳ್ಕೊಳ್ಳೋಣ. ಹಾಗೆ ಸರ್ಕಾರ ಕೊಟ್ಟಿರುವಂಥ 3 ಮಾದರಿ ಪ್ರಶ್ನೆ ಪತ್ರಿಕೆನ ಸರಿಯಾಗಿ ಓದಿಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು. ಹಿಂದಿ ತೆಗೆದುಕೊಂಡ ವಿದ್ಯಾರ್ಥಿಗಳು, ಆರ್ಟ್ಸ್ ಕಾಮರ್ಸ್ ಸೈನ್ಸ್ 3 ವಿಭಾಗದ ವಿದ್ಯಾರ್ಥಿಗಳು ಹಿಂದಿಯನ್ನು ತೆಗೆದುಕೊಂಡಿರ್ತಾರೆ. ಮುಸ್ಲಿಂ ವಿದ್ಯಾರ್ಥಿಗಳು ಹಾಗೆ ಯಾರೆಲ್ಲ ಹಿಂದಿ ತೆಗೆದುಕೊಂಡಿರ್ತಾರೆ ನೋಡಿ, ಕಮೆಂಟ್ ಬಾಕ್ಸ್ನಲ್ಲಿ ಹಿಂದಿ ಎಂದು ಕಮೆಂಟ್ ಮಾಡಬೇಕಾಗತ್ತೆ. ಸೊ ಬನ್ನಿ, ಪರೀಕ್ಷೆ ಸಂಬಂಧಪಟ್ಟಂಥ 2024ರ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪಾರ್ಟ್ ಎ ಸೆಕ್ಷನ್ನಲ್ಲಿ ಕೊಟ್ಟಿರುವಂಥ 10 MCQಗಳನ್ನು ಆನ್ಸರ್ ಮಾಡ್ತಿದ್ದೀನಿ. ಒಂದನೇ ಪ್ರಶ್ನೆಯಲ್ಲಿ ನಿಮಗೆ ಕೊಟ್ಟಿರ್ತಾನೆ. ಸೊ ಕಿತನೆ ಮಹಿನೆ ಪೈಲೆ ಸುಜನ್ ಭಗತ್ ಪಾಠದ ಮೇಲೆ ಒಂದು ಪ್ರಶ್ನೆ ತೆಗೆದಿದ್ರೆ, ಸುಜನ್ ಭಗತ್ ಕೆ ದ್ವಾರ ಸೆ ಭಿಕ್ಷುಕ್ ನಿರಾಶ್ ಹೋಕರ್ ಲೌಟ್ತಾ ಅಂತ ಕರಿತೀವಿ. ಅಲ್ಲಿ 8 ಮಹಿನೆ ಅಂತ ಕರಿತೀವಿ. ಆಪ್ಷನ್ಸ್ 4 8 ಮಹಿನೆ ಅಂತ ಕರಿತೀವಿ. ಇನ್ನು ಎರಡನೇ ಪ್ರಶ್ನೆ, ಮಹಾನಗರ ಮೇ ರಹನೆ ವಾಲೋ ಲೋಗ್ ಯಹ ಭೂಲ್ ಗಯೆ ಹೈ ಅಂತ ಕರಿತೀವಿ. ಅಲ್ಲಿ ನಮಗೆ ಪಡೋಸ ಕಲ್ಚರ್ ಅಂತ ಕರಿತೀವಿ. ಇನ್ನು ಮೂರನೇ ಪ್ರಶ್ನೆ, ಕೃಷ್ಣರಾಜ ಸಾಗರ್ ಬಾಂಧ್ ಕಿಸ್ ನದಿ ಪರ್ ಹೈ ಅಂದರೆ ಕೃಷ್ಣರಾಜ ಸಾಗರವನ್ನು ಯಾವ ನದಿಗೆ ಜೋಡಣೆ ಮಾಡಿದರೆ ಅಂದರೆ ಕಾವೇರಿ ನದಿಗೆ ಜೋಡಣೆ ಮಾಡಲಾಗಿದೆ. ಆಪ್ಷನ್ಸ್ 3 ರೈಟ್ ಆನ್ಸರ್ ಆಗಿರುತ್ತೆ. ನಾಲ್ಕನೇ ಪ್ರಶ್ನೆ, ಜಪಾನಿ ಭಾಷೆ ಮೇ ಜಿಸ್ಸೆ ಜೋ ಕತೆ ಹೈ ಉಸ್ ಹಿಂದಿ ಭಾಷೆ ಮೇ ಕತೆ ಹೈ ಅಂತ ಕರಿತೇವೆ. ಅಲ್ಲಿ ಅದಕ್ಕೆ ನಾವು ಜಪಾನಿ ಭಾಷೆಯಲ್ಲಿ ಒಂದು ಕರೆಯುವಂಥ ಜೋಕೆ ಒಂದು ಕರಿತೀವಿ. ಆಪ್ಷನ್ಸ್ 4 ಕೀಲಾ ಅಂತ ಕರಿತಿದ್ರು. ಇನ್ನು ಐದನೇ ಪ್ರಶ್ನೆ, ಬೇಟಿ ಇಹನೆ ಗಹನೆ ಪಾಠದ ಮೇಲೆ ಒಂದು ಪ್ರಶ್ನೆ ಇದೆ. ಇಹನಿ ಗಹನೆಗೆ ಅಲ್ಲಿ ಮಾನ್ತೆ ಹೈ ಅಂತ ಕರಿತೀವಿ. ಅಲ್ಲಿ ಮಾಕೆ ಮಾತೃತ್ವಕೋ ಅಂತ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ಆರನೇ ಪ್ರಶ್ನೆ, ರಾಣಾ ಕಿ ಹುಂಕಾರ್ ಇಸ್ ರಾಜ್ಯ ಮೇ ಸುನಾಯಿ ದೇತಿ ಹೈ ಅಂದರೆ ಒಂದು ರಾಣಾ ಹುಂಕಾರ್ ಎಂಬ ಒಂದು ಯಾವ ರಾಜ್ಯದಲ್ಲಿ ಇದು ಕಂಡುಬರುತ್ತೆ ಅಂದರೆ ರಾಜಸ್ಥಾನ ಒಂದು ದೇಶದಲ್ಲಿ ಕಂಡುಬರುತ್ತೆ. ಏಳನೇ ಪ್ರಶ್ನೆ, ಸುಖಿ ಡಾಲಿ ಪಾಠದ ಮೇಲೆ ಕೆಳಗಿದ್ದು ಇದರ ಒಂದು ನಿಮಗೆ ಪ್ರಶ್ನೆ ಇದ್ದೇ ಇರುತ್ತೆ. ಕೆಲವೊಂದು ಪಾಠಗಳನ್ನು ಓದ್ಕೊಳ್ಳಿ, ಅಲ್ಲಿ ಯಾರು ಬರೆದ ಪದ್ಯವನ್ನು ಮತ್ತು ಪಾಠವನ್ನು ಯಾರು ಬರೆದಿದ್ದಾರೆ ನೋಡ್ಕೋಬೇಕು. ಲೇಖಕರ ಪರಿಚಯ ಓದ್ಕೋಬೇಕಾಗುತ್ತೆ. ಸುಖಿ ಡಾಲಿಯನ್ನು ಪಡೆದವರು ಏಕಾಂಗಿಕ ಲೇಖಕ ಹೈ ಅಂದರೆ ಉಪೇಂದ್ರನಾಥ್ ಅಶ್ಕ್ ಆಗಿರುತ್ತೆ. ಇನ್ನು ಎಂಟನೇ ಪ್ರಶ್ನೆ, ಮಿಸ್ರಾನಿ ಇತನೇ ವರ್ಷಸೆ ಮೂಲ ರಾಜ್ಯಕ್ಕೆ ಪರಿವಾರ ಮೇ ಕಾಮ್ ಕರ್ ರಹಿ ಹೈ ಅಂದರೆ ಅಲ್ಲಿ ಮೂಲರಾಜ ಮಿಸ್ರಾನಿ ಎಂಬಳು ಅಲ್ಲಿ ಯಾವ ಒಂದು ಮೂಲರಾಜನ ಮನೆಯಲ್ಲಿ ಎಷ್ಟು ವರ್ಷ ಕೆಲಸ ಮಾಡ್ತಿದ್ದಪ್ಪ ಅಂದರೆ 10 ವರ್ಷ ಅಂದರೆ 10 ವರ್ಷ ಕೆಲಸ ಮಾಡ್ತಿದ್ಲು. ಇನ್ನು ಒಂಬತ್ತನೇ ಪ್ರಶ್ನೆ, ಮನು ಭಂಡಾರಿಕೆ ಪಿತಕ ನಾಮ್ ಅನ್ನೋದು ನಿಮಗೆ ರಾಜೇಂದ್ರ ಯಾದವ್ ಆಗಿರುತ್ತೆ. ಇನ್ನು 10ನೇ ಪ್ರಶ್ನೆ, ಬಾಬು ಇತನ ಮುಜಸೆ ಉಟ್ನ ಸಕೆಂಗ ವಾಕ್ಯಕ್ಕೆ ಕಿಸನೆ ಪಾಠ ಹೈ ಅಂದರೆ ಅದು ಸುಜನ್ ಭಗತ್ ಪಾಠ ಮೇಲೆ ಕೆಳಗಿರುತ್ತೆ ವಾಕ್ಯ. ಇನ್ನು ಕೋಷ್ಟಕ್ ಮೇ ದಿಯಾ ಗಯೆ ಉಚಿತ ಶಬ್ದಕ್ಕೆ ರಿಕ್ತ ಸ್ಥಾನ ಬರೆಯ 5ಕ್ಕೆ 5 ಪಡ್ಕೋಬೋದು. ಟೆಕ್ಸ್ಟ್ ಬುಕ್ನ ರೆಫರ್ ಮಾಡಿ, ಹಾಗೆ ಕ್ವಶನ್ ಬ್ಯಾಂಕ್ ಕೊಟ್ಟಿರುವಂಥ ಕ್ವಶನ್ನ ರೆಫರ್ ಮಾಡಿ. ಸೊ ಅಲ್ಲಿ ನಿಮಗೆ 11ನೇ ಪ್ರಶ್ನೆ ಕೊಟ್ಟಿದ್ದಾರೆ, ಡ್ಯಾಶ್ ತೋ ಗಾವಕ್ಕೆ ಸಬಿ ಕಿಸನ ಕರ್ತೇತಿ ಅಂತ ಕೊಟ್ಟಿದ್ದಾರೆ. ನೀವು ಅಲ್ಲಿ ಸರಿಯಾದ ಉತ್ತರವನ್ನು ಹುಡುಕಿ ಬರೀಬೇಕಾಗುತ್ತೆ. ಇನ್ನು ಮುಹಾವರೆ ಇದೆ, ನಿರ್ಮಿಲಿಖಿತ್ ಮುಹಾವರೆಕ್ಕೋ ಅರ್ಥ ಸೆ ಜೋಡ್ಕರ್ ಲಿಯೆ. ನೀವು ಈಜಿಯಾಗಿ ಟೆಕ್ಸ್ಟ್ ಬುಕ್ಲಿ ಕೊಟ್ಟಿರುವಂಥ ಪಾಠದ ಹಿಂದಿನ ಕೊಟ್ಟಿರುವಂಥ ಮುಹಾವರೆಗಳನ್ನ ನೋಡಬೇಕು. ಹಾಗೆ ಅಲ್ಲಿ ಕ್ವಶನ್ ಬ್ಯಾಂಕ್ ಕೊಟ್ಟಿರ್ತಾರೆ ನೋಡಿ, ಅಲ್ಲಿ ಕ್ವಶನ್ಸ್ ವರ್ಕ್ ಬುಕ್ ಕೊಟ್ಟಿರ್ತಾರೆ ನೋಡಿ, ಅಲ್ಲಿ ಕೊಡುವಂಥ ಮುಹಾವರೆಗಳು ನೋಡ್ಕೊಳ್ಳಿ. ಆಂಕ್ ರಕನ, ಮುಹು ಪೇರನ, ಟೋಪಿ ಫಾರ್ ಎಕ್ಸಾಂಪಲ್ ಟೋಪಿ ಉಚಲಾನ ಅನ್ನೋದಕ್ಕೆ ನೀವೇನು ಕರಿತೀವಿ ಅಪಮಾನಿತಕರಣ. ಸೊ ಅಲ್ಲಿ ನಿಗರಾಣೀಕರಣ, ದಿನ್ ಪಿರಾನ ಅಲ್ಲಿ ಕೊಟ್ಟುವಂಥ ನೀವು ಮುಹಾವರೆಗಳನ್ನ ನೋಡ್ಕೋಬೇಕಾಗತ್ತೆ. ಇನ್ನು ಭಾಗ ಕ ಅಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳಲ್ಲಿ ಅತ್ಯಂತ ಹೆಚ್ಚಾಗಿದ್ದು ಜಪಾನಿಕ್ಕೆ ಅಲ್ಲಿ ಸಿನ್ಕಾಸ್ತನ್ ಸೇನ್ ಆಪರ್ ಟಿಪ್ಪಣಿ ಲಿಖಿ ಎಂಬುದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ವಿಶ್ವೇಶ್ವರಕ್ಕೆ ಗುಣ ಸ್ವಭಾವ ಮೇ ಪರಿಚಯ ದಿಜೆ ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಅದ್ರ ಬದಲಿ ಶಿಕ್ಷಣ ಮೇ ವರ ಮೇ ಲಿಖಿ ಅಂತ ಕೇಳ್ಬೋದು. ಸೊ ಅಷ್ಟು ನೋಡ್ಕೊಳ್ಳಿ. ಇನ್ನು ಅಲ್ಲಿ ನಿಮಗೆ ಗ್ರಾಮರ್ ಸೆಕ್ಷನಲ್ಲಿ ಕೊಟ್ಟಿರುವಂಥ ಇದಿರ್ತವೆ. ಇನ್ನೊಂದು ಪ್ರಶ್ನೆ ಪತ್ರಿಕೆ ನೋಡ್ಬನ್ನಿ, ಬುಡ್ಪೆ ಮೇ ಆದಿಮಿ ಕಿ क्या मारी जाती है ಅನ್ನೋದಕ್ಕೆ ಆಪ್ಷನ್ಸ್ ರೈಟ್ ಬುದ್ಧಿ ಮಾರಿ ಜಾತಿ ಹೈ ಅಂತ ಕರಿತೀವಿ. ಕರ್ತವ್ಯ ಪರ್ ಕಿಸ್ ಪರ್ ನಿರ್ಭರ ಹೈ ಅಂದರೆ ಯಾವ ಒಂದು ಕರ್ತವ್ಯ ಇದಾಗಿದೆ ಅಂದರೆ ನ್ಯಾಯ ಫರ್ ಆಗಿರುತ್ತೆ. ಇನ್ನು ಲೇಖಕ ಕಿನ್ಸೆ साक्षात्कार किया गंगा मैना. ओके, लेखक को बड़ी बहन का नाम लिखिए ಅನ್ನೋದಕ್ಕೆ सुशीला. इतना उदाव के आने से गोपियों को अपने आप से क्या समझती है ಅನ್ನೋದಕ್ಕೆ भाग्यशाली. ओके, वे तारों को दीप नहीं जिनके